ಆಗ ಅಗ್ನಿ ಶ್ರೀಧರಲ್ಲ, ನಾನು ರೌಡಿ ಶ್ರೀಧರ್. ಕೇವಲ ನಾನು ಸಿಕ್ಕೊಳ್ಬಾರ್ದು ಕೇಸ್ಗೆ ಅನ್ನೋ ಕಾರಣಕ್ಕೆ ಆ ಬಾಡಿನ ಬರ್ನ್ ಮಾಡಿದ್ದು. ನನಗೆ ಭಾಷೆ ಕೊಟ್ಟಿದ್ರು, ಈ ಕೇಸ್ ಈಚೆಗೆ ಬರಕ್ಕೆ ಬಿಡೋದಿಲ್ಲ. ಕಡೆಗೆ ಜಯರಾಜಿಂದ ಬರಲಿಲ್ಲ. ಅವನ ಹತ್ಯೆ ಆದಂಥ ಸೀತಾರಾಮ್ ಶೆಟ್ಟಿ ಸಿಗೋವರೆಗೂ ಯಾರಿಗೂ ಗೊತ್ತಾಗಲಿಲ್ಲ. ಇಲ್ಲರೂ ಬಹುಶಃ ಬರ್ತಾನೆ ಇರಲಿಲ್ಲ. ನಾವು ಹುಟ್ಟಿಸ್ಬಿಟ್ಟಿದ್ವಿ ಅವನು ಸಿಂಗಾಪುರ್ ಓಡೋಗ್ಬಿಟ್ಟಿದ್ದಾನೆ ಅಂತ. ಮೇಷ್ಟ್ರ ಮಗ ಅನ್ನೋದು ಒಳಗಡೆ ಇದ್ದೆ, ಅದರಿಂದ ಕಳಿಸ್ಕೊಳಕ್ಕಾಗದೇ ಇಲ್ಲ, ಇವತ್ತು ಕಳಿಸ್ಕೊಳಕ್ಕಾಗಲ್ಲ. ಇವೆಲ್ಲ ನನಗೇನು ಅನ್ಸೋದಿಲ್ಲ. ಅಗ್ನಿ ಶ್ರೀಧರ, ಆ ಶ್ರೀಧರ, ಈ ಶ್ರೀಧರ, ಭೂಗತ ಜಗತ್ ಶ್ರೀಧರ ನನಗೇನು ನಕಲಿ ಬಿಡಿ, ಅದೆಲ್ಲ ಹೇಳೋದು ಬೇಡ. ಈಗ ಅಹಿಲ್ ಕುಮಾರ್ ಈ ಕೇಸಲ್ಲೆಲ್ಲ ನಾನು ಫಿಕ್ಸ್ ಆಗಲೇಬೇಕಾಗಿತ್ತು. ಬಾಚನ್ ಫಿಕ್ಸ್ ಆಗಬೇಕಾಗಿತ್ತು. ಕ್ರಿಮಿನಲ್ ಜಗತ್ತಿನಲ್ಲಿ ಅದನ್ನು ಕರೆಯೋದೇ ಕ್ರಿಮಿನಲ್ ಇಂಟೆಲಿಜೆನ್ಸ್. ಇವನ್ ಕ್ರಿಮಿನಲ್, ಇಂಟೆಲಿಜೆಂಟ್ ಕ್ರಿಮಿನಲ್. ನೀವು ಬಯಸಿ ಹೋಗು ಡಾನ್ ಆಗಬೇಕು ಅಂತ ನಾನು ಕನ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಅವ್ರ ಜೊತೆ ಇದ್ದಾಗಲೂ ಅಂದ್ಕೊಂಡಿಲ್ಲ, ಬೇಡ ಅಂತ. ಅಲ್ಲೂ ಕೇಳಿ, ಇವತ್ತು ಪುಷ್ಪ ಇವರೆಲ್ಲ ಇದ್ದಾರೆ. ಆದರೆ ನೋಡಿ, ನೀವು ಪಾತಕ ಲೋಕ ನೀವು ಅದಕ್ಕೆ ಸೇರ್ಕೊಳ್ಳೋಕೆ ಮುಂಚೆನೋ ಅಥವಾ ಅದು ನಿಮ್ಮನ್ನು ಸೇರಿಸ್ಕೊಳ್ಳೋಕೆ ಮೊದಲೇನೋ ಸಾಹಿತ್ಯದಲ್ಲಿದ್ದರೆ, ಆ ಪಾತಕ ಲೋಕಕ್ಕೆ ಬರುವಾಗ ಅದು ನಿಮ್ಗೆ ತಡಿಲಿಲ್ವಾ? ಪ್ರತಿಯೊಬ್ಬ ಮನುಷ್ಯನೂ ಅವನ ಸನ್ನಿವೇಶಗಳು, ಪರಿಸ್ಥಿತಿಗಳು ಅವಕ್ಕೆ ಸಿಲುಕಿರ್ತಾರೆ. ಈಗ ನನ್ನ ತಮ್ಮನ್ನ ಕೊತ್ವಾಲ್ರ ಅಂತಂದ್ರೆ ಅಟ್ಯಾಕ್ ಮಾಡಿದ್ರು, ಹಲ್ಲೆ ಮಾಡ್ದ. ತಮ್ಮ ಏನಾದ, ಪೊಲೀಸ್ ಅಧಿಕಾರಿ ಆದ. ನಾನು ಅವನೇ ಹೇಳ್ತಾನೆ, ನಾವು ಹತ್ರ ಕೊಡೋಕ್ಕಾಗಲ್ಲ ಅಣ್ಣಯ್ಯನಿಗೆ, ಅಷ್ಟು ಸಾಹಿತ್ಯ ತಿಳ್ಕೊಂಡಿದ್ದವನು. ನಾನೇನಾದೆ, ನನಗೆ ಆ ಸಾಹಿತ್ಯ ಹೇಳ್ಕೊಟ್ಟು ಅನ್ಯಾಯನ ನೀನು ಪ್ರತಿಭಟಿಸಲೇಬೇಕು. ರೊಮ್ಯಾಂಟಿಕ್ ಆಗಿ ತೊಗೊಂಡೆ. ನನ್ನ ತಮ್ಮನಿಗೆ ಅಟ್ಯಾಕ್ ಮಾಡ್ದಂಗೆ ಎಷ್ಟು ಜನಕ್ಕೆ ಮಾಡಿದ್ದ ಕೊತ್ವಾಲ್, ಅವ್ರು ಯಾರೂ ತೊಗೊಳ್ಳಿಲ್ಲ. ನಾನು ಸೀರಿಯಸ್ ತೊಗೊಂಡ್ಬಿಟ್ಟೆ. ನಾನು ಎಷ್ಟು ಸೀರಿಯಸ್ ತೊಗೊಂಡ್ಬಿಟ್ಟೆ ಅಂದರೆ, ನನ್ನ ಎಲ್ಲ ಇಂಟೆಲಿಜೆನ್ಸ್ ಕನ್ನಿಂಗ್ ಇಂಟೆಲಿಜೆನ್ಸ್ ಆಗೋಯ್ತು, ಕ್ರಿಮಿನಲ್ ಇಂಟೆಲಿಜೆನ್ಸ್ ಆಗಿಬಿಡ್ತು. ಅವನನ್ನು ಮುಗಿಸಲೇಬೇಕು, ಆದರೆ ಜೈಲಿಗೆ ಹೋಗಬಾರ್ದು, ಪ್ರಚಾರ ಬರಬಾರ್ದು. ಹಾಗಾಗಿಯೇ ಅವನ ಹೆಣ ಕೂಡ ಜಯರಾಜೆಲ್ಲ ಭಾಳ ಇದು ಮಾಡಿದ್ರು, ಬಾಡಿ ಕೊಟ್ಬಿಡೋದು. ಕೇವಲ ನಾನು ಸಿಕ್ಕೊಳ್ಬಾರ್ದು ಕೇಸ್ಗೆ ಅನ್ನೋ ಕಾರಣಕ್ಕೆ ಆ ಬಾಡಿನ ಬರ್ನ್ ಮಾಡಿದ್ದು. ಇಲ್ಲದೇ ನನಗೆ ಹೆಸರಾಗುತ್ತೆ, ಸಿಕ್ಕೊಳ್ಳೋಣ ಬಾಡಿ ಇದ್ದಾಗಲೇ ಅಂದ್ಬಿಡೋರು ಅವರು. ನನಗೆ ಭಾಷೆ ಕೊಟ್ಟಿದ್ರು, ಈ ಕೇಸ್ ಈಚೆಗೆ ಬರೋಕ್ಕೆ ಬಿಡೋದಿಲ್ಲ. ಕಡೆಗೆ ಜಯರಾಜಿಂದ ಬರಲಿಲ್ಲ, ಬಂದಿದ್ದೇ ಬೇರೆ, ನಮ್ಮ ಹತ್ರ ಇದ್ದ ಸೀತಾರಾಮಿಂದ ಬಂದಿದ್ದು. ಸೀತಾರಾಮ ಹಳ್ಳಿಗೆ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದ, ಹಳ್ಳಿಗೆ ಹುಡ್ಕೊಂಡು ಬರಲ್ಲ ಅಂದ್ಕೊಂಡಿದ್ದ. ಪೊಲೀಸ್ ನುಗ್ಗಿಬಿಟ್ರು ಅಲ್ಲಿ. ಇಲ್ಲರೂ ಬಹುಶಃ ಬರ್ತಾನೆ ಇರಲಿಲ್ಲ. ನಾವು ಹುಟ್ಟಿಸ್ಬಿಟ್ಟಿದ್ವಿ ಅವನು ಸಿಂಗಾಪುರ್ ಓಡೋಗ್ಬಿಟ್ಟಿದ್ದಾನೆ ಅಂತ ನಂಬ್ಕೊಂಡಿದ್ರು ಜನ. ಪೊಲೀಸರು ನಂಬಿತ್ತು, ಎಲ್ಲರೂ ನಂಬ್ಕೊಂಡಿದ್ರು. ಅವನ ಹತ್ಯೆ ಆದಂಥ ಸೀತಾರಾಮ್ ಶೆಟ್ಟಿ ಸಿಗೋವರೆಗೂ ಯಾರಿಗೂ ಗೊತ್ತಾಗಲಿಲ್ಲ. ಮತ್ತು ಭಾಗವಹಿಸಿದ್ದವರು ಮತ್ತು ಇವರು ಬಿಟ್ಟು ಇನ್ಯಾರಿಗೂ ಗೊತ್ತಿಲ್ಲ, ಆ ಕುಟುಂಬಕ್ಕೂ ಗೊತ್ತಿರಲಿಲ್ಲ. ಅದೆಲ್ಲ ಸರ್ಕಸ್ ಮಾಡಿದೆ. ಯಾಕೆಂದರೆ ನಾನು ಭಾಷೆ ತೊಗೊಂಡಿದ್ದೆ ಜಯರಾಜ್ ಅವ್ರ ಕೈಲಿ, ಕೇಸ್ ಮಾತ್ರ ಬರಬಾರ್ದು ಸರ್ ನಿಮ್ಮ ಮೇಲೆ. ಈ ಕೇಸ್ ಈಚೆಗೆ ಬರಬಾರ್ದು, ಬಂದು ನಾನು ಫಿಟ್ ಆಗಬಾರ್ದು. ಯಾಕಂದರೆ ನೀವು ಪುಸ್ತಕ ಓದಿದೆ. ನಾನು ಬರೀ ಪುಸ್ತಕ ಓದಿರೋದಲ್ಲ, ಮೇಷ್ಟ್ರ ಮಗ ಅನ್ನೋದು ಒಳಗಡೆ ಇದ್ದೆ, ಅದರಿಂದ ಕಳಿಸ್ಕೊಳಕ್ಕಾಗದೇ ಇಲ್ಲ, ಇವತ್ತು ಕಳಿಸ್ಕೊಳಕ್ಕಾಗಲ್ಲ. ಇವತ್ತು ನನ್ನ ಒಟ್ಟು ವ್ಯಕ್ತಿತ್ವ ಇರೋದು ಮೇಷ್ಟ್ರ ಮಗ ಅಂತ ನನ್ನೊಳಗೆ. ಇವೆಲ್ಲ ನನಗೇನು ಅನ್ಸೋದಿಲ್ಲ. ಅಗ್ನಿ ಶ್ರೀಧರ, ಆ ಶ್ರೀಧರ, ಈ ಶ್ರೀಧರ, ಭೂಗತ ಜಗತ್ ಶ್ರೀಧರ ನನಗೇನು ಡಾನ್ ನಕಲಿ ಬಿಡಿ, ಅದೆಲ್ಲ ಹೇಳೋದು ಬೇಡ. ತೋರಿಸ್ಕೊಳಕ್ಕೆ ಕೇಳಿದೆ ಅಂದ್ಬಿಡ್ತಾರೆ. ಇವನೇನು ಗಿಲ್ಟ್ ನಾಟ್ ಮಾಡ್ತಿದ್ದಾನಪ್ಪ ಅನ್ಸ್ಬಿಡುತ್ತೆ. ಸೊ ಯು ಡೋಂಟ್ ಎಂಜಾಯ್ ಇಟ್? ನಾನು ಡೆಫಿನೆಟ್ಲಿ ನಾಟ್. ಕೇಳಿ ಯಾರು ಹೇಳಿದ್ದೀನಿ ನಾನು? ನಮ್ಗೆ ಗೊತ್ತಿಲ್ಲರು ಹೇಳಿದ್ದಾರೆ. ಯು ನೋ ಇಟ್, ನಾನು ಯಾರು ಗೊತ್ತಾ ಅಂತ ಒಬ್ರಿಗೂ ಹೇಳಿಲ್ಲ ನಾನು. ಕೇಳಿ ಬಚ್ಚನ್ನ, ನಾನು ಯಾರಿಗಾದರೂ ಒಬ್ರಿಗೆ ಗೊತ್ತಾ, ನನ್ನ ಮನಸ್ಸು ನನಗೆ ಗೊತ್ತಿದೆ. ನಾನು ಸುಮ್ಮನೆ ಕಾಲು ಕೊಟ್ಟರೆ ಏನಾಗುತ್ತೆ ಗೊತ್ತಿದೆ. ನಾನು ಕಾಲು ಕೊಡೋದಿರಲಿ, ಇವ್ರ ಬಗ್ಗೆ ಸಿಟ್ಟು ಅಂತಲೂ ಹೇಳೋಕ್ಕೋಗಲ್ಲ. ಯಾವನೋ ತಲೆ ಕಟ್ಟು ಹುಡುಗ ನಾನು ಎಲ್ಲ ಜಗತ್ತಿನಿದ್ದಾಗೆ ಭೂಗತ ಜಗತ್ತು. ನನ್ನ ಬಗ್ಗೆನೂ ಪ್ರೀತಿ, ಗೌರವ, ವಿಶ್ವಾಸ ಇಟ್ಕೊಂಡ್ರು ನೂರಾರು ಜನ ಹುಡುಗರಿದ್ದಾರೆ. ಎಲ್ಲಿ ಯಾರು ಕಾಪಾಳಕ್ಕೆ ಹೊಡೆದು ಬಿಡ್ತಾರಪ್ಪ ಅನ್ನೋ ತುಂಬ. ಆಗ ನಾನು ಗೊತ್ತಿರಲಿಲ್ಲ ಅಂದರೆ ಯಾರೂ ನಂಬಲ್ಲ. ಕೂತ್ಕೊಂಡು ಮಾಡ್ಕೊಟ್ಬಿಟ್ಟಪ್ಪ, ಪ್ಲ್ಯಾನ್ ಮಾಡಿ ತಾನು ಸಿಕ್ಕೊಳ್ದಂಗೆ ಮಾಡಿಬಿಟ್ಟ ಅಂತಾರೆ. ಆ ಭೂಗತ ಜಗತ್ತಲ್ಲಿದ್ದಾಗ ಅಂಥ ಕೆಲಸಗಳಾಗಿದ್ದಾವೆ. ಈಗ ಅಹಿಲ್ ಕುಮಾರ್ ಈ ಕೇಸಲ್ಲೆಲ್ಲ ನಾನು ಫಿಕ್ಸ್ ಆಗಲೇಬೇಕಾಗಿತ್ತು. ಅಹಿಲ್ ಕುಮಾರ್ ಕೇಸಲ್ಲಿ ಖಂಡಿತ ಆಗಬೇಕಾಗಿತ್ತು. ಮರ್ಡರ್ ಕೇಸಲ್ಲಿ ಬಾಚನ್ ಫಿಕ್ಸ್ ಆಗಬೇಕಾಗಿತ್ತು, ಕೃಷ್ಣಮೂರ್ತಿ ಫಿಕ್ಸ್ ಆಗಬೇಕಾಗಿತ್ತು, ಎಲ್ಲ ಆದ್ವಿ. ಯಾಕೆ ನಾನು ರೈ ಅವ್ರಿಗೆ ಹೇಳಿದ್ದು ಅಷ್ಟೇ, ಮುತ್ತಪ್ಪ ರೈ ಅವರು. ಆಗ ಮುತ್ತಪ್ಪಣ್ಣ, ನಾನು ಮಾತ್ರ ಈ ಕೇಸಲ್ಲಿ ಫಿಕ್ಸ್ ಆಗಬಾರ್ದು. ಅಷ್ಟೊಳಗೆಲ್ಲ ನನ್ನ ತಮ್ಮ ಸಬ್ ಇನ್ಸ್ಪೆಕ್ಟರ್ ಆಗಿಬಿಟ್ಟಿದ್ದ. ನಾನು ಮಾತ್ರ ಆಗಬಾರ್ದು ಮುತ್ತಪ್ಪಣ್ಣ. ಇಲ್ಲ ಅಷ್ಟು ಇದ್ದಾರೆ, ಏನಿರೋರು ನಿಮ್ಮನ್ನ ಫಿಕ್ಸ್ ಮಾಡಲ್ಲ, ನೀವೇ ಪೊಲೀಸ್ ಹ್ಯಾಂಡ್ಲ್ ಮಾಡೋದು ನಾನೇ. ಬಟ್ ಎಲ್ಲೋ ಒಂದು ಕಡೆ ಗೊತ್ತಾಗೋಯ್ತು. ಇವತ್ತು ಇದ್ದಾರೆ ಅವರು, ರಾಮಮೂರ್ತಿ ಪೊಲೀಸ್ ಆಫೀಸರ್, ತುಂಬ ಕೆ.ಸಿ. ರಾಮಮೂರ್ತಿ, ವೆರಿ ಬ್ರಿಲಿಯಂಟ್, ವೆರಿ 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 ಐ.ಪಿ.ಎಸ್. ಓಕೆ, ಈಗ ರಾಜ್ಯಸಭಾ ಮೆಂಬರ್ ಅಲ್ಲ, ಈಗ MP. ಅವ್ರು ಗೊತ್ತಾಗೋಯ್ತು. ಮಾಡಿಗ ಅವರು ಬಿಡ್ತಾ ಇಲ್ಲ ACP. ಇಲ್ಲ ಶ್ರೀಧರ್ಗೆ ಆಗ ಅಗ್ನಿ ಶ್ರೀಧರಲ್ಲ, ನಾನು ರೌಡಿ ಶ್ರೀಧರೇ ಮಾಡಿರೋದೆಲ್ಲ ಅಂತ ಇವರು ಒಪ್ತಾ ಇಲ್ಲ ಅಡೀಗ. ಆದರೆ ಇಲ್ಲ, ಅವನ್ನ ಕರ್ಕೊಂಬಂದು ಎನ್ಕ್ವೈರಿ ಮಾಡಲೇಬೇಕು, ನಾನೇ ಎನ್ಕ್ವೈರಿ ಮಾಡಬೇಕು ಅಂತ ಶುರು ಮಾಡಿಬಿಟ್ರು ರಾಮಮೂರ್ತಿ ಅವರು. ಅದು ಅಹಿಲ್ ಕುಮಾರ್ ಮರ್ಡರ್ ಕೇಸ್. ಅವ್ರಿಗೆ ಖಚಿತವಾಗಿ ಗೊತ್ತಾಗೋಗಿತ್ತು
ಕೊಲೆ ಆದಾಗ ಇದು ಮಾಡಿದ್ರು, ಇವನ ಜೊತೆಲಿದ್ದವರು ಹೇಗೆ ಬಂದ್ಬಿಟ್ಟಿತ್ತು, ಮೈಂಡ್ ಗೊತ್ತಾಗೋಗಿತ್ತು ಅವ್ರಿಗೆ. ಹೇಗೆ ಟ್ರ್ಯಾಕ್ ಆಗುತ್ತೆ ಸರ್ ಅದು? ನೋಡಿ, ನೀವು ಇಷ್ಟು ಎಚ್ಚರ ವಹಿಸಿದ್ರು ಕೂಡ ಎಷ್ಟು ಎಚ್ಚರ ವಹಿಸಿದ್ರು, ಯಾರೋ ಹುಡುಗ ಇರ್ತಾರೆ, ಎಲ್ಲೋ ಇರ್ತಾರೆ, ಯಾರನ್ನೋ ಮಾತಾಡ್ತಾರೆ, ಇದು ಮಾಡಿದಾಗ ಇನ್ಯಾರೋ ಇದ್ದಾರೆ. ಅವ್ರು ಕ್ಲೋಸ್ ಆಗಿದ್ದು ಯಾರು? ಶ್ರೀಧರ್ ಏನು ಮಹಾಬುದ್ಧಿವಂತ. ಬುದ್ಧಿವಂತ ಅಂದಾಗ ಜಗತ್ತಿನಲ್ಲಿ ಬಹಳ ಬೆಲೆ ಇದೆ ಅದಕ್ಕೆ. ಬುದ್ಧಿವಂತ ಅಂತ ಹೇಳಿ ಎಲ್ಲರೂ ಅದನ್ನು ಪ್ರೈಸ್ ಮಾಡಿಸ್ತಾರೆ, ಶ್ಲಾಘಿಸ್ತಾರೆ. ಕ್ರಿಮಿನಲ್ ಜಗತ್ತಿನಲ್ಲಿ ಅದನ್ನು ಕರೆಯೋದೇ ಕ್ರಿಮಿನಲ್ ಇಂಟೆಲಿಜೆನ್ಸಿಂದ. ಇವನ್ ಇಂಟೆಲಿಜೆಂಟ್ ಕ್ರಿಮಿನಲ್. ಸೊ ಇವನ ಹೆಸರು ಬರ್ದಂಗೆ ಭಾಳ ಕೇರ್ ತೊಗೊಂಡಿದ್ದಾನೆ, ಎಲ್ಲ ಹ್ಯಾಂಡ್ಲ್ ಮಾಡಿರೋದು ಇವನೇ ಅಂತ ಗೊತ್ತಾಗೋಯ್ತು ಅವ್ರಿಗೆ. ಹುಡ್ಕೋಕೆ ಶುರು ಮಾಡಿದ್ರು. ನಾನು ಸಿಕ್ಕೊಂಡ್ಬಿಟ್ರೆ ನನ್ನ ತಮ್ಮಂಗೆ ಪ್ರಾಬ್ಲಮ್ ಆಗೋಗುತ್ತೆ, ನಾನು ಭಾಳ ಕೇರ್ ತೊಗೊಂಡೆ. ಆಗ ಇವರು ಯಾರು, ಎಚ್.ಎಮ್. ರೇವಣ್ಣ, ಸಾಮಾನ್ಯವಾಗಿ ಹೇಳಿಲ್ಲ, ಎಚ್.ಎಮ್. ರೇವಣ್ಣ ಮಾಗಡಿ, ಅವರು ಅವ್ರಿಗೆ ಭಾಳ ಬೆಲೆ ಕೊಡ್ತಾರೆ. ಕೆ.ಎಮ್. ನಾಗರಾಜ್ ಮತ್ತು ಎಚ್.ಎಮ್. ರೇವಣ್ಣ ಅವರಿಗೆ ಅಂತ ಗೊತ್ತಿತ್ತು. ನನಗೆ ಗೊತ್ತಿರೋ ಒಬ್ಬರನ್ನ ಎಚ್.ಎಮ್. ರೇವಣ್ಣ ಅವ್ರ ಹತ್ರ ಕಳಿಸಿದೆ. ರಾಮಮೂರ್ತಿ ಅವ್ರನ್ನ ಹೇಗಾದರೂ ಮಾಡಿ ಸಮಾಧಾನ ಮಾಡಿಸಿ. ಅವ್ರ ಹೆಸರು ಹೇಳ್ತೀನಿ, ಮುನಿರಾಜು ಅಂತ, ಕತ್ತರಗುಪ್ಪೆ ಮುನಿರಾಜು. ಅವರೆಲ್ಲ ರಾಜಕೀಯದಲ್ಲಿದ್ದರು. ನಮ್ಮನ್ನು ಕಂಡ್ರೆ ಅವ್ರಿಗೆ ಭಾಳ ಇಷ್ಟ. ಅವ್ರು ಹೋಗಿ ರೇವಣ್ಣ ಅವ್ರು ಹಿಡ್ಕೊಂಬಿಟ್ರು. ರಾಮಮೂರ್ತಿ ಅವರಿಗೆ ಶ್ರೀಧರ್ ವಿಷಯನ ಆಯಿಲ್ ಕುಮಾರ್ ಇದ್ರಲ್ಲಿ ತರೋದು ಬೇಡಿ ಅಂತ ಹೇಳಬೇಕು. ಭಾಳ ಕ್ಲೋಸು. ಆದರೂ ಮರ್ಡರ್ ಕೇಸ್ ಅದು. ಆಯಿಲ್ ಕುಮಾರ್ ಕರ್ಸ್ಕೊಳ್ತಾರೆ ಮನೆಗೆ, ರಾಮಮೂರ್ತಿ ಅವ್ರ ಮನೆಗೆ. ರಾಮಮೂರ್ತಿ ಅವ್ರನ್ನ ರೇವಣ್ಣ ಕರ್ಸ್ಕೊಳ್ತಾರೆ. ರೇವಣ್ಣ ಪೊಲಿಟಿಕಲಿ ಸಾಕಷ್ಟು ಹೆಸರು ಮಾಡಿದರು ಅಷ್ಟೊತ್ತಿಗೆ. ಇಟ್ ವಾಸ್ ಎಕ್ಸಾಕ್ಟ್ಲಿ ಇನ್ 92 ಅನಿಸುತ್ತೆ, 91, 92. ಆಫ್ಟರ್ ಕೊತ್ವಾಲ್ ಕೇಸ್. ಕೊತ್ವಾಲ್ದೆಲ್ಲ ಮುಗಿದು ಭಾಳ ಕಾಲ ಹೋಗಿತ್ತು, 91. ಸೊ ಕರ್ಸ್ಕೊಂಡು ನಾವೆಲ್ಲ ಹೊರಗಡೆ ಕಾರ್ನಲ್ಲಿ ದೂರದಲ್ಲಿ ಕಾಯ್ತಾ ಇದ್ದೀವಿ. ಯಾರೋ ನಾನು, ಬಚ್ಚನ್ ಕೃಷ್ಣಮೂರ್ತಿ, ಇವರೆಲ್ಲ ಬಾಮ್ ಕೃಷ್ಣಮೂರ್ತಿ ಎಲ್ಲ ಕರ್ಸ್ಕೊಳ್ತಾರೆ. ಅರ್ಧ ಗಂಟೆ ನಮಗೆ ಇದು ಒಪ್ತಾರೆ ಅಂತ ಗೊತ್ತಿರುತ್ತೆ. ರೇವಣ್ಣ ಅಂದಾಗ ಅಷ್ಟು ಇದು ಒಪ್ತಾರೆ. ಆದರೂ ಸರೆಂಡರ್ ಮಾಡಿಸ್ಬಿಡಿ ಅಂತ ಹೇಳ್ಬಿಟ್ರೆ, ನಾನು ತೊಂದರೆ ಕೊಡಲ್ಲ ಅಂತ ಹೇಳ್ಬಿಟ್ರೆ ಏನು ಮಾಡೋದು ಅಂತ ಕಾಯ್ತಾ ಇರ್ತೀವಿ. ಕೂತ್ಕೊಳ್ತಾರೆ. ಏನು ರೇವಣ್ಣ ಯಾಕೆ ಕರ್ಸಿದ್ರಿ, ಏನಂತ ಇದೆ? ಇಲ್ಲ, ಒಂದು ವಿಷಯ ಇದೆ, ಹೇಳೋಕ್ಕೆ ಮುಂಚೆ ಭಾಷೆ ಕೊಡಬೇಕು. ನಾನು ಹೇಳಿದ್ದೀನೋ ನಿಮ್ಮ ಮಾತು ಎಲ್ಲಿ ತೆಗಿತೀನಿ ಹೇಳಿ. ಇಲ್ಲ, ಭಾಷೆ ಕೊಡಬೇಕು ಅಂತ ಕೈ ಹಿಡ್ಕೊಂಡು ಹೇಳ್ತಾರೆ. ಶ್ರೀಧರ್ನ ಈ ಕೇಸಲ್ಲಿ ಬಿಡಬೇಕು, ಹುಡುಕಬಾರ್ದು. ಅವತ್ತು ಹೇಳ್ತಾರಲ್ಲ, ರಾಮಮೂರ್ತಿ ಹೇಳ್ತಾರೆ, ರೇವಣ್ಣ ಭಾಷೆ ಕೊಟ್ಬಿಟ್ಟಿದ್ದೀನಿ, ಇವತ್ತಿಂದ ಹುಡುಕಲ್ಲ, ಬಟ್ ಇಂಥ ವಿಷಯಕ್ಕೆ ನೀವು ಬರಬೇಡಿ, ದೊಡ್ಡ ಕ್ರಿಮಿನಲ್ ಅವನು ಅಂತ ಹೇಳೋಗ್ತಾರೆ. ಅವನೇ ಇದೆಲ್ಲ ಸೂತ್ರಧಾರ. ನನಗೆ ಈಗ ಅಲ್ಲಿ ಸಿಕ್ಕೊಂಡಿರೋ ಹುಡುಗರು ಮುತ್ತಪ್ರ ಇದ್ಯಾವುದೂ ಇಲ್ಲ, ಶ್ರೀಧರೇ ಸೂತ್ರಧಾರ ಅಂತ ಹೇಳೋಗ್ತಾರೆ. ಆಮೇಲೆ ನಾವು ಅವ್ರನ್ನ ಒಂದು ಸಣ್ಣ ಮೀಟ್ ಆಗಲ್ಲ, ರಾಮಮೂರ್ತಿ ಅವ್ರನ್ನ ಒಂದು ಮೀಟ್ ಆಗದೇ ಒಂದು ಬಾಂಧವ್ಯ ಬೆಳೀತು. ಅಗ್ನಿ ಮಾಡಿದ ನಂತರ ಒಂದು ರ್ಯಾಪ್ ಅವ್ರ ಬಗ್ಗೆ ನನಗೆ ಗೌರವ ಅಂತ ಗೊತ್ತು, ನನ್ನ ಬಗ್ಗೆನೂ ಅವರು ವಿಶ್ವಾಸ ಇಟ್ಕೊಂಡಿದ್ದಾರೆ ಅನ್ನೋಷ್ಟು ಮದುವೆಯವ್ರು ಹೇಳ್ತಾರೆ. ಸೊ ಇವೆಲ್ಲ ಇದ್ದಾವೆ ಇಲ್ಲಿ. ಆ ಕಾರಣಕ್ಕೋಸ್ಕರನೇ ಅದನ್ನು ಭಾಳಷ್ಟು ಆಲೋಚನೆ ಮಾಡಿ ನಾನು ಆ ಭೂಗತ ಜಗತ್ತನ್ನು ಬಿಟ್ಟಿದ್ದು. ನನ್ನ ಇಂಟೆಲಿಜೆನ್ಸ್ಗೆ ಇದು ಬಹಳ ಕಡಿಮೆ ಒಂದು, ಮತ್ತು ನಾನು ಏನು ಬೇಕಾದ್ರೂ ಸಾಧಿಸಿಬಿಡಬಹುದು, ಬೇಡ. ಅಷ್ಟೊತ್ತಿಗೆ ಆಧ್ಯಾತ್ಮದ ದಾರಿ ಕೂಡ ನನ್ನ ಸಣ್ಣ ವಯಸ್ಸಿಂದನೇ ಇಳಿದಿತ್ತು, ತುಂಬಾ ಇಳಿತಾಯಿತ್ತು. ಆ ಇಳಿತಾ ಇದ್ದ ಟೈಮಲ್ಲಿ ಆಗ ನಾನು ಅಗ್ನಿ ಶುರು ಮಾಡಿದ್ದು. ನಾನು ಬೇರೆ ಥರ ನೋಡಲಿ. ಅದಾದ್ಮೇಲೆ ಸ್ವಲ್ಪ ಕಾಲ ಅಲ್ಲ, ಅಯ್ಯೋ ನನಗೆ ಆಗದೆ ಇರೋರು ಅವ್ನು ಬರಿತಾನ, ಅವನಿಗೆ ಬರೆಯೋಕ್ಕೆ ಬರುತ್ತಾ, ಯಾರ ಕೈಲೋ ಬರೆಸ್ತಾನೆ, ಹೀಗೆಲ್ಲ ಮಾತನಾಡ್ತಾಯಿದ್ರು. ಕಡೆಗೆ ನಾನೇನು ಮಾಡ್ತಿದ್ದೆ, ನನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ. ಹ್ಯಾಂಡ್ ರೈಟಿಂಗ್ ವಿಷಯಗಳನ್ನ ಬೇರೆಯವ್ರ ಕೈಲಿ ಹೇಳಿ ಅವರು ಬರ್ಕೊಳಕ್ಕೆ ಹೇಳ್ತಿದ್ದೆ. ಇನ್ನು ಇದು ಪಬ್ಲಿಕ್ ಆದರೆ ತಲೆನೋವಾಗತ್ತೆ ಅಂತ ಹೇಳಿ ಆಮೇಲೆ ನಾನು ಕಳಿಸ್ಕೊಟ್ಬಿಟ್ಟೆ ನಮ್ಮ ಹುಡುಗರಿಗೆ, ನನ್ನ ಅಕ್ಷರ ಕಂಡುಹಿಡಿಯೋದಿಂಗೆ ನೀವು ಮಾಡ್ಕೊಂಬನ್ನಿ, ನೀವು DTP ಮಾಡ್ಕೊಂಬಂದಾಗ ನಾನು ಕರೆಕ್ಷನ್ ಮಾಡ್ತೀನಿ ಅಂತ ಹೇಳಿ ಆಮೇಲೆ ಆ ಅಕ್ಷರ ಕೂಡ ಸಹನೀಯವಾಗಿ ಮಾಡಿದೆ. ಯಾವ ವರ್ಷ ಶುರುವಾಗಿದೆ ಅಗ್ನಿ? 98 ಎಂಡ್, 98ರ ಕಡೆಯ ಸಮಯದಲ್ಲಿ, ಕಡೆ ಭಾಗ. ಯಾಕೆ ಶುರು ಮಾಡಿದ್ರೆ? ಅಲ್ಲ ಹೇಳಿ, ನನಗೆ ಸಾಹಿತ್ಯ ಆಸಕ್ತಿ ಇತ್ತಲ್ಲ. ಅಥವಾ ಮತ್ತು ಲಂಕೇಶ್ ಜೊತೆ ಬೆಳೆದಿದ್ದೆ ನಾನು 2 ವರ್ಷಗಳ ಕಾಲ, ಹಗಲೂ ರಾತ್ರಿ, ಹೆಚ್ಚು ಕಮ್ಮಿ 2.5-3 ವರ್ಷಗಳ ಕಾಲ ಡೈಲಿ ವಾಕಿಂಗ್ ಹೋಗ್ತಿದ್ದೆ. ಅವ್ರ ಮನೆ ಹತ್ರನೇ ನಂದು ರೂಮ್ ಇದ್ದಿದ್ದು, ಗೋಕುಲ್ ಬಿಲ್ಡಿಂಗ್ನಲ್ಲಿ. ಸೊ ಡೈಲಿ 5:30ಗೆ ಕರ್ಕೊಂಡು ಹೋಗ್ತಿದ್ದೆ. ಅವ್ರಿಗೆ ನನ್ನ ಬಗ್ಗೆ ಎಷ್ಟು ಇಷ್ಟ ಆಗಿಬಿಟ್ಟಿತ್ತು ಅಂದರೆ, ಒಂದಿನ 5 ನಿಮಿಷ ತಡವಾಗಿ ಹೋಗ್ತೀನಿ. 5:35ಕ್ಕೆ ಹೋಗಿ ಬಾಗಿಲು ತಟ್ಟಿನೇ ಬರ್ತಾರೆ, ಸಾರಿ ಸರ್ 5:35 ಆಗ್ಬಿಟ್ಟಿದೆ ಅಂತೀನಿ. ಏನೇ ನೀನು ಬ್ರಿಟಿಷ್ ಥರ ಮಾತಾಡ್ತೀಯಲ್ಲಯ್ಯ, ನಮ್ಮ ಇಂಡಿಯನ್ ಹುಡುಗರಲ್ಲಿ ಈ ಶಿಸ್ತೇ ಕಂಡಿಲ್ವಲ್ಲಯ್ಯ ಅಂತ ಬರೀ ನನಗೆ ಹೇಳಲ್ಲ. TN ಸೀತಾರಾಮ, ಅಗ್ರಹಾರ, DR ನಾಗರಾಜ್ ಇವ್ರಿಗೆಲ್ಲ ಹೇಳಕ್ಕೆ ಶುರು ಮಾಡಿಬಿಡ್ತಾರೆ. ಏನು ಶಿಸ್ತಿನ ಹುಡುಗಾರಿ ಇವನು ಅಂತೇಳಿ. ಆ ಶಿಸ್ತಿಗೆ ಭಾಳ ಬೆಲೆ ಕೊಡ್ತಿದ್ರು ಅವರು. ಲಂಕೇಶ್ ಬಗ್ಗೆ ಗೊತ್ತಿಲ್ಲ,
10 ಗಂಟೆಗೆ ಪ್ರೋಗ್ರಾಮ್ ಅಂದರೆ 9:55 ಇದ್ದೇ ಇರ್ತಿದ್ರು. ಎಲ್ಲ ಬರ್ತಾಯಿದ್ದು 10:00 ಕಿರ್ಚಾಡೋರು, ಸಿಗರೇಟ್ ಸಿಗ್ತಾ ಇರೋರು ಎತ್ಕೊಂಡು ಏನ್ರೆ ನಮ್ಮನ್ನ ಬೇಗ ಕರ್ಸ್ಬಿಟ್ಟು ನೀವೇ ಬರಲಿಲ್ವಾ ಇಡಿಯಟ್ಗಳು ಅಂತ ಬೈಯೋರು. ಭಾಳ ಶಿಸ್ತು ಅವ್ರಿಗೆ. ಅವ್ರು ಇಂದಿರಾ ಗಾಂಧಿನ ಆ ಕಾರಣಕ್ಕೆ ಭಾಳ ಮೆಚ್ಕೊಳ್ಳೋರು. ಯಾಕೆ ಇಂದಿರಾ ಗಾಂಧಿ ಕೂಡ 1 ನಿಮಿಷ ತಡ ಮಾಡ್ತಿರ್ಲಿಲ್ಲ. ಅದನ್ನು ಪ್ರೈಸ್ ಮಾಡೋರು, ಅದು ಬೆಳೆಸ್ಕೊಳ್ಳಿ ಅಂತ ಹೇಳೋರು. ಸೊ ತಾತ್ವಿಕವಾದ ರಾಜಕೀಯ ಸೈದ್ಧಾಂತಿಕ ನಿಲುವು ಏನೇ ಇದ್ರೂ ಕೂಡ ಅಲ್ಲಲ್ಲ, ವೈಯಕ್ತಿಕ ವಿಷಯನೇ ಬೇರೆ. ನನಗೆ ಕೋದಂಡರಾಮಯ್ಯ ಅಂತ ನನಗೆ ಮ್ಯಾಥಮೆಟಿಕ್ಸ್ ಟೀಚರ್ ಆಗಿದ್ರು. ಅವರು ನನ್ನನ್ನು ಭಾಳ ಇಷ್ಟಪಡ್ತಿದ್ರು. ಇಲ್ಲಿ ಕನಕಪುರದಲ್ಲಿ ಆ ಮಿಸ್ಸಸ್ ಕೂಡ ಟೀಚರ್ ಆಗಿದ್ದರು, ಮಿಡಲ್ ಸ್ಕೂಲ್ ಟೀಚರ್ ಆಗಿದ್ದರು. ಅವರಿಬ್ಬರು ಮಕ್ಕಳಿರಲ್ಲ, ಇಬ್ಬರು ಕೆಲಸ ಬಿಟ್ಬಿಟ್ಟು ಕೇಶವ ಕೃಪಾಗೆ ಬಂದುಬಿಟ್ರು. RSSಗೆ ತಮ್ಮ ಬದುಕನ್ನು ಕೊಟ್ಬಿಟ್ರು. ಕೊತ್ವಾಲ್ದು ಕೇಸ್ ಆಗಿ ಹೊರಗಡೆ ಬಂದ ನಂತರ ಒಂದು ಸರಿ ಬಸ್ ಸ್ಟಾಪಲ್ಲಿ ನಿಂತಿರ್ತಾರೆ ಅವರು. ಬಚ್ಚರು ನಾನು ಹೋಗ್ತಾ ಇರ್ತೀವಿ, ನಿಲ್ಸಿ ನಮ್ಮ ಮೇಷ್ಟ್ರು ಇದ್ದಾರೆ. ನಾನು ಈಗಲೂ ನಮ್ಮ ಮೇಷ್ಟ್ರುಗಳು ಒಂದು 3-4 ಜನ ಬದುಕಿದ್ದಾರೆ. ಅವ್ರ ಎದುರಿಗೆ ನಾನು ಹಿಂಗೆ ಕೂತ್ಕೊಳ್ಳೋಕೆ ಕೂಡ ಆಗಲ್ಲ. ಆ ವಿಧೇಯತೆಯಿಂದನೇ ನಾವು ಬಂದುಬಿಟ್ಟಿದೆ ಅದು. ಈಗ ನಮ್ಮ ಕೆಲವು ಹುಡುಗರಿದ್ದಾರೆ, ಎಷ್ಟೇ ವಯಸ್ಸಲ್ಲಿ ಆರಾಮ ಕಾಲ ಹಾಕೊಂಡು ಏನು ಸಾರ್ ಅಂತ ಮಾತಾಡ್ತಾರೆ. ನನ್ನ ಕೈಲಂಗೆ ಮಾಡೋಕ್ಕಾಗಲ್ಲ. ಚಂಪಾ ಅವ್ರಿದ್ರಿಗೆ ಆಗ್ತಿರ್ಲಿಲ್ಲ, ನಾನು ದೇವ್ನೂರು ಅವ್ರಿದ್ರಿಗೆ ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೊಳ್ಳೋದನ್ನ ಕಲ್ಪಿಸ್ಕೊಳ್ಳೋಕ್ಕೂ ಆಗಲ್ಲ ನನ್ನ ಕೈನಲ್ಲಿ. ಸೊ ಆ ವಿಷಯಗಳಲ್ಲಿ ನಾನು ಪಕ್ಕಾ ಬಲಪಂಥೀಯ. ಹಾಗೆಯೇ ಆ ಮೇಸ್ಟ್ರಿಗೆ ನಾನು ಹೇಳ್ತೀನಿ, ಸರ್ ಬನ್ನಿ ನಾವು ಡ್ರಾಪ್ ಮಾಡ್ತೀವಿ, ಎಲ್ಲೋಗಬೇಕು ಅಂತ. ಬೇಡ, ನಿಮ್ಗೇನೋ ಕೆಲಸ ಇರ್ತಾರೆ, ನಾನು ಹೋಗ್ತೀನಿ, ಹೋಗಿ ಚೆನ್ನಾಗಿರಪ್ಪ ಇದಾಗಿರು. ಅವ್ರಿಗೆ ಗೊತ್ತಿರ್ತದೆ. ಆ ವಿಷಯ ಕೂಡ ಮಾತನಾಡಲ್ಲ, ಭೂಗತ ಜಗತ್ತು. ವ್ಯಾಪಕ ಪ್ರಚಾರ ಆಗಿತ್ತಲ್ಲ, ಇಡೀ ಕರ್ನಾಟಕ ಗೊತ್ತಿತ್ತು, ಮತ್ತೆ ಎಲ್ಲರೂ ಗೊತ್ತಿತ್ತಲ್ಲ. ವೆರಿ ಸೆನ್ಸೇಷನಲ್, ಮತ್ತು ಹೈಲಿ ಸೆನ್ಸೇಷನಲ್ ಅದು ಕೊತ್ವಾಲ್ ಕೇಸ್. ಕೊತ್ವಾಲ್ ಮರ್ಡರ್ ಕೇಸ್ ಹೈಲಿ. ಆಮೇಲೆ 3 ತಿಂಗಳು ಹೆಣ ಸಿಕ್ಕಿರಲ್ಲ, ಕೊಲೆ ಈಚೆಗೆ ಬಂದಿರಲ್ಲ. ಹಾಗಾಗಿ ಅದು ಹೈಲಿ ಸೆನ್ಸೇಷನಲ್ ಕೇಸ್. ಅದು ಸುಮ್ಮನೆ ಕವರ್ ಫ್ರಂಟ್ ಪೇಜಲ್ಲಿ ಬಂದುಬಿಡೋಲ್ಲ, ಪ್ರಜಾವಾಣಿನಲ್ಲಿ ಬಂದಿತ್ತು. ಸೊ ಹಾಗಾಗಿ ನೀವು ಚೆನ್ನಾಗಿರಪ್ಪ. ನನ್ನ ತಂದೆ ಎಲ್ಲ ಗೊತ್ತಿದ್ದರು ಅವರಿಗೆ. ನನ್ನ ತಂದೆ ತಾಯಿ ಕನಕಪುರದಲ್ಲೇ ಇದೆ, ನಮ್ಮ ಮೇಷ್ಟ್ರಾಗಿದ್ರಲ್ಲ, ಮೇಷ್ಟ್ರು ಮಗ ಒಳ್ಳೆಯವನಾಗಬೇಕಪ್ಪ, ಇಲ್ಲ ನಿಮ್ಗೆ ಏನಾದ್ರು ಕೆಲಸ ಇರುತ್ತೆ ಹೋಗಿ ಅಂತ. ಬಸ್ ಸ್ಟಾಪಿಂದ ನಾನು ಕೇಶವ ಕೃಪಾಕ್ ಬಿಡ್ತೀನಿ ಅಂದರೆ ಒಪ್ಪಲಿಲ್ಲ ಅವರು. ಅಂಥವ್ರು ನೋಡಿದ್ದೀವಿ ನಾವು. ಹೂವೇ ಶೇಷಾದ್ರಿ ನೋಡಿದ್ದೀನಿ ನಾನು. ಇವತ್ತಿನ RSSನವ್ರಿಗೆ ಅವ್ರ ಹೆಸರು ಕೂಡ ಗೊತ್ತಿಲ್ಲ. ಹಿ ವಾಸ್ ಎ ರೈಟರ್. ಆತ್ಮಾಹುತಿ ಅನ್ನೋ ಒಂದು ಇದನ್ನು ಬರೀತಾರೆ ಅವರು, ಸಾವರ್ಕರ್ ಬಗ್ಗೆ. ತುಂಬ ದೊಡ್ಡ ವ್ಯಕ್ತಿಗಳು ಅವರೆಲ್ಲ. ಮತ್ತು ಅಲ್ಲಿ ಹೋದವರೆಲ್ಲ ಬರೀ ಇದಲ್ಲ, ಅನ್ನ ನೀರು ಇದು ಕನಿಷ್ಠ ಅಗತ್ಯಗಳಲ್ಲಿ ಇವತ್ತು ಕೆಲವರು ಇದ್ದಾರೆ. ಆದರೆ ಇವತ್ತು ಶ್ರೀಮಂತಿಕೆ ಬೆಳೆದ್ಬಿಟ್ಟು ಇಟ್ಸ್ ಓಕೆ. ಆದರೆ ಅಲ್ಲಿರೋ ಎಲ್ಲರೂ ನಾನು ದ್ವೇಷ ಮಾಡ್ತೀನಿ ಅನ್ನೋ, ಅಲ್ಲಿಂದ ಬಿಟ್ಟು ಬನ್ನಿ ಅಂತ ಹೇಳ್ತೀನಿ. ಆ ಹಿರಿಯರಿಗೆ ಹೇಳ್ತೀನಿ, ಸ್ವಲ್ಪ ಕಿವಿ ಹಿಂಡಿ ಹೇಳಿ. ಅದೇ RSS ಹುಡುಗರು ನನ್ನ ಹತ್ರ ಬರ್ತಾರಲ್ಲ, ಅವ್ರು ಹೇಳೋದು ಒಂದೇ, ಸರ್ ನಮಗೆ ಬಂದು ಹೇಳಿ, ನೀವೇ ಹೇಳಿ, ನಾವು ಸರಿನಾ ಸರಿ ಇಲ್ವಾ, ಯಾವುದ್ರಲ್ಲಿ ಸರಿ ಇಲ್ಲ ಅಂತ ಹೇಳಿ. ನಾವು ಓಪನ್ ಮನಸ್ಥಿತಿ ಇದೆ ನಮಗೆ, ತೆರೆದ ಮನಸ್ಥಿತಿ ಇದೆ ಅಂತ ತುಂಬ ಜನ ಹೇಳಿದ್ದಾರೆ ನಮಗೆ. ಸೊ ಈ ಇದರಲ್ಲಿ ನಾವು ಸಿದ್ಧಾಂತಕ್ಕೋಸ್ಕರ ವ್ಯಕ್ತಿಗಳನ್ನ ದ್ವೇಷ ಮಾಡೋಕ್ಕಾಗಲ್ಲ. ಇವನ್ನೆಲ್ಲ ನಮಗೆ ಸಾಹಿತ್ಯ ಕಲಿಸ್ಕೊಡ್ತು. ಇವತ್ತು RSS ಬಗ್ಗೆ ಅಷ್ಟು ಟೀಕೆ ಮಾಡ್ತಾರೆ ದೇವನೂರು. ಬಟ್ ದೇವನೂರವ್ರನ್ನ ಇಷ್ಟಪಡೋರು ಎಷ್ಟಿದ್ದಾರೆ ಗೊತ್ತಾ ಅಲ್ಲಿ? ನನಗೆ ಗೊತ್ತದು. ಏನು ದೊಡ್ಡ ವ್ಯಕ್ತಿ ಸರ್, ಸಂತರು ಸಾರ್ ಅಂತಾರೆ. ಸೊ ಈ ಮಿತಿಯನ್ನು ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಒಂದು ಕಡೆ ನಾನು, ಬೇರೆ ಕಡೆನೂ ವ್ಯಕ್ತಿಗಳೇ. ಆ ಸಮೂಹ ಸೇರಿದಾಗ RSS, ಸಮೂಹ ಸೇರಿದಾಗ ಕಾಂಗ್ರೆಸ್, ಸಮೂಹ ಸೇರಿದಾಗ ಇದು. ಆದರೆ ವ್ಯಕ್ತಿಯಾಗಿ ಅವನು ನಾನು ತೊಗೊಳ್ಳೋ ಗಾಳಿನೇ ತೊಗೋತಿದ್ದಾನೆ, ನಾನು ತಿನ್ನೋ ಇದನ್ನೇ ಅನ್ನನೇ ತಿಂತಿದ್ದಾನೆ, ನಾನು ಕುಡಿಯೋ ನೀರನ್ನೇ ಕುಡಿತಿದ್ದಾನೆ, ಅದೇ ನೆಲದ ಮೇಲೆ ಓಡಾಡ್ತಿದ್ದಾನೆ, ಜೊತೆಲೇ ಹೋಗ್ತಿದ್ದೀವಿ. ಭಾಳಷ್ಟು ಕಾಲ ಪಕ್ಕದಲ್ಲೇ ಬರ್ಬೋದು ಅವನು. ಪಕ್ಕದಲ್ಲಿ ಬರಬೇಕಾದ್ರೆ ಇವನು ಯಾಕೆ ಬಂದ ಅಂತ ಅನಿಸೋದಿಲ್ಲ ನನಗೆ. ಒಂದು ಜೀವ ಬರ್ತಾ ಇದೆ ಅಷ್ಟೇ. ನನಗಿಂತಲೂ ಭಿನ್ನವಾಗಿ ಆಲೋಚನೆ ಮಾಡುತ್ತೆ. ಇವನ್ನೆಲ್ಲ ಹೇಳ್ಕೊಡೋದು ಯಾವುದು ಅಂದರೆ ಸಾಹಿತ್ಯ. ಸೊ ಆ ಥರ 98ರಲ್ಲಿ ನೀವು ಅಗ್ನಿಪತ್ರಿಕೆ ಶುರು ಮಾಡಿದ್ದು, ನೀವು ಹೊಸ ಜರ್ನಿ ಶುರು ಮಾಡೋಕ್ಕ? ಮತ್ತು ನಾನು ನೀವು ಅಂದ್ಕೊಂಡಿರೋ ಹಂಗೆ ಅಷ್ಟೊತ್ತಿಗೆ ಮುತ್ತಪ್ಪಣ್ಣ ಬಿಟ್ಟು ಹೊಟ್ಟೋಗ್ಬಿಟ್ರು. ಮುತ್ತಪ್ಪರಯ್ಯ ನಾನೇನೋ ಯಾವ ಡಾನೂ ಆಗಲಿಲ್ಲ. ನಾನು ದೂರ ಆದದ್ದನ್ನು ಜಿಗಿಳಿಸ್ಕೊಳಕ್ಕಾಗದೆ ಹೊರಟೋಗ್ಬಿಟ್ರು. ಮುತ್ತಪ್ಪರಯ್ಯ ಅನ್ನೋ ಕಾರಣಕ್ಕೆ ಡಿಫ್ಯಾಕ್ಟೋ ಡಾನ್ ಆಗಿಬಿಟ್ಟೆ ನಾನು. ಇಲ್ಲಿ ಬೆಂಗಳೂರಿಗೆ ಎಲ್ಲರೂ ನನಗೆ ಗೌರವ ಡಾನ್ ಅನ್ನೋ ರೀತಿ ಕೊಡೋಕ್ಕೆ ಶುರು ಮಾಡಿದ್ರು. ಅಣ್ಣ ಆಗ ನೀವೆಲ್ಲ ನೋಡಿ ನೀವು ಬಯಸಿ ಹೋಗು ಡಾನ್ ಆಗಬೇಕು ಅಂತ ನನಗೆ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಅವ್ರ ಜೊತೆ ಇದ್ದಾಗಲೂ ಅಂದ್ಕೊಂಡಿಲ್ಲ, ಬೇಡ ಅಂತ. ಅಲ್ಲೂ ಕೇಳಿ, ಇವತ್ತು ಪುಷ್ಪ ಇವರೆಲ್ಲ ಇದ್ದಾರೆ. ಪುಷ್ಪನಿಗೆ ಹೇಳಿದೆ, ಪಾಪ ಆತ ಇದು ಅವನ ಹೆಸರನ್ನ ಪ್ರಸ್ತಾಪ ಮಾಡೋದು ಇಷ್ಟಪಡಲ್ಲ. ಯಾಕೆಂದರೆ ಮಕ್ಕಳೆಲ್ಲ ಒಳ್ಳೊಳ್ಳೆ ಕಡೆ ಇದ್ದಾರೆ. ಪುಷ್ಪ ಮಕ್ಕಳು ತುಂಬ ಒಳ್ಳೆ ಕಡೆ. ಹೆಣ್ಮಗಳು, ಹೆಣ್ಮಗಳು ಡಾಕ್ಟರ್ ಆಗಿದ್ದಾಳೆ. ಮಗ ತುಂಬ ಒಳ್ಳೆಯ ಏನೋ ಡಿಜಿಟಲ್ ಮೀಡಿಯಾದಲ್ಲಿದ್ದಾನೆ, ಸಾಫ್ಟ್ವೇರ್ಲಿದ್ದಾನೆ, ಒಳ್ಳೆಯ ಹೆಸರು ಮಾಡಿದ್ದಾರೆ. ಆಸ್ಟ್ರೇಲಿಯಾದಲ್ಲಿದ್ದಾಗ ಇತ್ತೀಚೆಗೆ ಬಂದ. ಅವರೆಲ್ಲ ನಾನು ಅಂದರೆ ಜೀವ, ಅವರಿಗೆಲ್ಲ ತುಂಬ ಇಷ್ಟಪಡ್ತಾರೆ.
ನಮ್ಮ ದೊಡ್ಡಪ್ಪ ಏನೋ ಅನ್ನೋಷ್ಟು ಇಷ್ಟಪಡ್ತಾರೆ. ಅವನು ಒಂದೇ ಒಂದು ಹೇಳಿದ್ರೆ ನನ್ನ ತಂದೆ ಹೆಸರು ಬೇಡಿ, ಅವನು ಅದೇ ಹೇಳ್ತಾನೆ. ನಮ್ಮ ಮಕ್ಳಿಗೆ ಗೊತ್ತಾದಾಗ ತೋರಿಸಿ ಇದು ಮಾಡ್ತಾರೆ. ನಾನು ಹೇಳ್ತೀನಿ, ನೀನೇನಪ್ಪ ನೀನೇನು ರೇಪ್ ಮಾಡಿಲ್ಲ, ನೀನು ಏನೂ ಮಾಡಿಲ್ಲ, ಮತ್ತು ಅವತ್ತಿನ ಇದರಲ್ಲಿ ಇಲ್ಲ, ನೀನು ತುಂಬ ಒಳ್ಳೆಯದಾಗಿದೆಯಾ, ಯಾಕೆ ತಲೆ ಕೆಡಿಸ್ಕೊತೀಯ ಅಂತ. ಇಲ್ಲ, ನೀನಾದರೆ ಅದನ್ನು ಸಮರ್ಥಿಸ್ಕೊಳ್ಳೋಕ್ಕೆ ಹೇಳೋಕ್ಕೆ ಆ ಭಾಷೆ ಬೆಳೆಸ್ಕೊಂಬಿಟ್ಟಿದ್ಯಾ, ನಮಗಿಲ್ಲ, ನನಗೆ ಗೊತ್ತಾಗುತ್ತದು. ಸೊ ಅವ್ರನ್ನೆಲ್ಲ ಆಗಿ ಅಂತ ಇಲ್ಲ, ನಾವೆಲ್ಲ ಗೌರವ ಕೊಡೋದು ಒಬ್ಬನಿಗೆ, ನಿನಗೆ. ಯಾಕೆ ನಿನಗೆ ಕೊಡ್ತೀವಿ, ಮಹಾಬುದ್ಧು ಅಂತ ನೀನು ರಾಂಗ್ ಅಡ್ವೈಸ್ ಕೊಡಲ್ಲ, ಅಕ್ಷರ ಇದ್ರ ಜೊತೆಗೆ ಅದೇ ಬುದ್ಧಿವಂತ ಅಂತ ಇನ್ನು ಬಂದೇ ಬರ್ತಲ್ಲ. ಮತ್ತು ಜನ ಇಷ್ಟಪಡ್ತಾರೆ. ನೀವಲ್ಲದೆ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡ್ರು ನಿಮ್ಮನ್ನೇ ಅಂದ್ಕೊಳ್ಳೋದು ಅಂದ್ಬಿಟ್ಟು. ಆದರೂ ಅದನ್ನು ಪ್ರೊಜೆಕ್ಟ್ ಮಾಡಬೇಡ್ರಪ್ಪ ಅಂದೆ. ಪ್ರೊಜೆಕ್ಟ್ ಮಾಡಲಿಲ್ಲ ಅಂದ್ರೂ ಅದನ್ನು ಹೊರಗಡೆ ಬರಬೇಕಾಗಿತ್ತು ನಾನು. ನೀವು ಅಂದ್ಕೊಂಡಿರೋಂಗೆ ಕೇವಲ ಭೂಗತ ಸದಸ್ಯ ಅಲ್ಲ, ರೌಡಿ ಅಥವಾ ಡಾನ್ ಮಾತ್ರ ಅಲ್ಲ, ಇಟ್ಸ್ ಅ ಫ್ಯಾಕ್ಟ್. ಅಲ್ಲಿದ್ದದ್ದು ನಿಜ. ಆದರೆ ನೀವು ನೋಡಿರೋ ಹಾಗೆ ಅಥವಾ ನನ್ನ ಒಳಗಡೆ ನನ್ನ ಆಂತರ್ಯದಲ್ಲಿ ಹೆಚ್ಚಿರೋದು ಅದಲ್ಲ, ಹೆಚ್ಚಿರೋದೇ ಬೇರೆ. ಅದನ್ನು ನಾನು ವ್ಯಕ್ತಪಡಿಸಬೇಕಾಗಿತ್ತು. ಹಾಗಾಗಿ ಲಂಕೇಶ್ ಬರೆಯೋಣ ಅಂದ್ಕೊಂಡೆ, ಹಾಯ್ ಬೆಂಗಳೂರಲ್ಲಿ ಬರೆಯೋಣ ಅಂದ್ಕೊಂಡೆ. ಇಬ್ಬರೂ ಸಿದ್ಧವಾಗಿದ್ದರು. ಬಟ್ ಯಾವಾಗ ತಾಕ್ಲಾಟ ಬಂದುಬಿಟ್ರೆ ಕೆಲವು ಕಾರಣಗಳಿಗೆ ರವಿ ಇಷ್ಟ ಆಗ್ತಿರ್ಲಿಲ್ಲ, ಮತ್ತು ಲಂಕೇಶ್ ಟೋಟಲಿ ಇಂಡಿವಿಜುವಲಿಸ್ಟಿಕ್. ಸ್ವಲ್ಪ ಇದಾಗ್ಬಿಟ್ರೆ ನಾಳೆಯಿಂದ ಅವ್ನು ಹಾಕ್ಬೇಡಯ ಅಂದ್ಬಿಡೋರು. ಮುಲಾಜೆ ಇಲ್ಲ. ಅವ್ರಿಗೆ ಸ್ವಲ್ಪ ಇಷ್ಟ ಬಂದಾಗ ನಿನ್ನ ಕಂಡ್ರೆ ಇಷ್ಟ ಕಣೆ ಅನ್ನೋರು. ತಿರುಗಿ ಸಾಯಂಕಾಲ ಬೇಜಾರಾಗ್ಬಿಟ್ರೆ ನಿನ್ನಂಥ ಇಡಿಯಟ್ನ ಇಟ್ಕೊಂಡಿದ್ದೀನಲ್ಲ, ನೀನು ಹೆಂಗೆ ಬಂದಿದ್ದೀನಿ ನಾನು ಇದಕ್ಕೆ ಹೋಗಯ ಅಂತ ರೇಗೋರು. ಅವ್ರು ರೇಗೋದು ನಮ್ಗೆ ಖುಷಿ ಇರ್ತಿತ್ತು. ಅವ್ರು ಹೊಗಳೋದಕ್ಕಿಂತಲೂ ಆ ರೇಗ್ತಾ ನಮ್ಮನ್ನು ಬೆಳೆಸಿದ್ರು. ಅದು ಪ್ರೀತಿಯಿಂದ ಹೇಳೋರು. ಸೊ ನನಗೆ ಅದು ಇರಲಿಲ್ಲ. ಲೇಖನ ಇನ್ನು ಬರೋದು ಬೇಡ ಅಂದ್ಬಿಟ್ರೆ, ಬರಿಬೇಡಿ ಹಾಕಬೇಡಿ ಅಂದರೆ ಆ ಬಸವರಾಜು ಇವರು ಎಲ್ಲ ಬಂದು ನನಗೆ ಇದು ಮಾಡ್ತಾರೆ, ನಮ್ಮಲ್ಲಿ ಬರೀರಿ ಅಂತ. ದಾದಾಗಿರಿ ದಿನಗಳು ಬರೀತೀನಿ ಅಂತ ಹೇಳಿರ್ತೀನಿ. ಇವನು ಆತ್ಮೀಯ, ತೀರಾ ಆತ್ಮೀಯ ನಮಗೆ. ಯಾರು ರವಿ ಬೆಳಗೆರೆ ತುಂಬಾ ಆತ್ಮೀಯ. ಯಾಕಂದರೆ ಅವ್ರ ಪತ್ರಿಕೆ ಶುರು ಮಾಡೋದು ನೀವು ಆರ್ಥಿಕ ಸಹಾಯ ಕೂಡ ಮಾಡಲ್ಲ, ಅದು ಬೇರೆ ವಿಷಯ. ಆರ್ಥಿಕ ಸಹಾಯ ಅದು ಅವನು ಜೀವ ಕೊಡೋಕ್ಕೆ ಸಿದ್ಧವಾಗಿದ್ದ. ಅದಕ್ಕೆ ಹೋಲಿಸಿದಾಗ ಆರ್ಥಿಕ ಸಹಾಯ ಯಾವುದು? ನನಗೋಸ್ಕರ ನಾನು ಮುಟ್ಟಕ್ಕಾಗಲ್ಲ ಅಂತ ರವಿನ ಮುಗಿಸ್ಬೇಕು ಅಂತ ಕೂಡ ಸ್ವಲ್ಪ ಕಾಲ ರವಿ ಅಂದ್ಕೊಂಡಿರ್ತಾರೆ. ಇದು ಯಾರು ಗೊತ್ತಿದ್ದು? ನನಗೆ ಗೊತ್ತಿದ್ದು. ನಾನೇ ರವಿಗೆ ರೇಗ್ತೀನಿ, ನೋಡು ನಾನು ಬೇಕಾದರೆ ನನ್ನ ಅಟ್ಯಾಕ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ, ಅದಕ್ಕೆ ಯಾವ ರೀತಿ ಇದು ಮಾಡಬೇಕೋ ಆ ಒಂದು ಇದನ್ನು ನಾನು ಕಟ್ಕೊಂಡಿದ್ದೀನಿ, ಆವರಣ ಕಟ್ಕೊಂಡಿದ್ದೀನಿ, ರಕ್ಷಣಾ ವಲಯ ಇದೆ. ನಿನಗಿಲ್ಲ, ನೀನು ನಾನು ಕ್ಲೋಸ್ ಅನ್ನೋ ಕಾರಣಕ್ಕೆ ಯಾವ ಹಂತಕ್ಕೂ ಸಿದ್ಧವಾಗಿದ್ದ ಅವನು. ಇಟ್ಸ್ ಅ ಫ್ಯಾಕ್ಟ್. ನಾನು ಏನಾರು ಅವನು ಕ್ಲೋಸ್ ಆಗಿದ್ದಾಗ ಯಾರು ಶೂಟ್ ಮಾಡೋಕ್ಕೆ ಬಂದಿದ್ರೆ ಇದ್ದಿದ್ರೆ ಅಡ್ಡ ನಿಂತ್ಕೊಂಡ್ಬಿಡ್ತಿದ್ದ. ಅಷ್ಟು ಆತ್ಮೀಯತೆ ಇದ್ದದ್ದು ನಮಗೆ. ನೀನು ಇಲ್ಲದೆ ಬದುಕಿಲ್ಲ ಅನ್ನೋ ರೀತಿಲಿ ಇಷ್ಟಪಡ್ತಾ ಇದ್ದದ್ದು. ಅದಕ್ಕೆ ಹೋಲಿದಾಗ ನಾವು ಮಾಡಿರೋ ಸಹಾಯ ಯಾವ್ದು ದೊಡ್ಡದು? ಒಂದಷ್ಟು ಲಕ್ಷ ಕೊಟ್ಬಿಟ್ಟು ಅವನು ಜೀವ ಕೊಡೋಕ್ಕೆ ಸಿದ್ಧವಾಗಿದ್ದ ಮನುಷ್ಯನಿಗೆ ಒಂದಷ್ಟು ಲಕ್ಷ ದೊಡ್ಡದ? ಅದು ಬುದ್ಧಿವಂತ ಬೇರೆ. ಅವನು ಬುದ್ಧಿವಂತ. ಅವನು ಈಗ ಅವನಿಗೂ ನಮಗೂ ವ್ಯತ್ಯಾಸ ಏನು ಅಂದರೆ, ಅವನು ಬರಹದಿಂದಲೇ ಬದುಕಬೇಕಾಗಿತ್ತು, ಬರಹದಿಂದಲೇ ಊಟ ಮಾಡಬೇಕಾಗಿತ್ತು, ಬರಹದಿಂದಲೇ ಒಂದು ವೆಹಿಕಲ್ ತೊಗೋಬೇಕಾಗಿತ್ತು. ನಮಗೆ ಆ ಮಿತಿ ಇರಲಿಲ್ಲ. ಆ ಮಿತಿನ ನಾನು ಅಗ್ನಿ ಶುರು ಮಾಡಿದಾಗ ದಾಟಿಬಿಟ್ಟಿದ್ದೆ ನಾನು.